ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಇನ್ನು 10 ದಿನ ಬೆಳಗ್ಗೆ ಹಾಲು ತರೋದಕ್ಕೆ ಹೋಗುವಾಗ ಜೇಬು ಗಟ್ಟಿ ಮಾಡ್ಕೊಳ್ಳಿ. ಯಾಕಂದ್ರೆ ನಂದಿನಿ ಹಾಲಿನ ದರ ಮತ್ತೆ ರಾಕೆಟ್ ಥರ ಮೇಲೇರೋದಕ್ಕೆ ರೆಡಿಯಾಗಿದೆ. ಈ ಮೂಲಕ ಸರ್ಕಾರ ಮತ್ತೆ ಗ್ರಾಹಕರ ಮೇಲೆ ಗದಾಪ್ರಹಾರಕ್ಕೆ ಸಜ್ಜಾಗಿದೆ. ಮತ್ತೆ ಗ್ರಾಹಕರ ಕೈ ಸುಡಲಿದೆ ಮಿಲ್ಕ್. ನಂದಿನಿ ಹಾಲು ಲೀಟರ್ಗೆ ₹2 ಹೆಚ್ಚಳ. ರೈತರಿಗೆ ಲಾಟರಿ, ಗ್ರಾಹಕರಿಗೆ ಕತ್ತರಿ. ನಂದಿನಿ ಹಾಲು ಮತ್ತಷ್ಟು ಬಿಸಿಯಾಗಲಿದೆ. ಗ್ರಾಹಕರ ಜೇಬಿಗೆ ಮತ್ತೆ ಕತ್ತರಿ ಬೀಳಲಿದೆ. ಹೌದು, ಮುಂದಿನ 10 ದಿನಗಳಲ್ಲಿ ಮತ್ತೆ ನಂದಿನಿ ಹಾಲಿನ ದರ ಏರಿಕೆ ಮಾಡೋದು ಅನಿವಾರ್ಯ ಅಂತ ಸಚಿವ ಟಿ.ಬಿ. ಜಯಚಂದ್ರ ವಿಧಾನಸಭೆಯಲ್ಲಿ ಹೇಳಿದ್ರು. ಸದ್ಯ ನಂದಿನಿ ಹಾಲಿನ ದರ ಲೀಟರ್ಗೆ ₹27 ಇದ್ದು, ಹೊಸ ದರ ಅನ್ವಯವಾದ್ರೆ ಲೀಟರ್ಗೆ ₹29 ಏರಿಕೆ ಆಗೋದು ಪಕ್ಕಾವಾಗಿದೆ. ನಾವು ಈಗ ಮಕ್ಕಳಿಗೆ ಹಾಲು ಕೊಡಬೇಕು ಅಂತಕ್ಕಂಥ ಯೋಜನೆ ಹಾಕಿರೋದ್ರಿಂದ ಸುಮಾರು 4 ಲಕ್ಷ ಲೀಟರ್ ಇವತ್ತು ಹಾಲು ಕನ್ಸ್ಯೂಮ್ ಆಗ್ತದೆ. ನಮಗೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಬೆಲೆಯನ್ನು ಸ್ವಲ್ಪ ನಾವು ಜಾಸ್ತಿ ಮಾಡೋದ್ರಿಂದ ಸರಿದೂಗಿಸೋದು ಸಾಧ್ಯ ಆಗ್ತದೆ. ಅದ್ರ ಬಗ್ಗೆ ಇನ್ನು ನಾವು ಅದ್ರ ಬಗ್ಗೆ ಇನ್ನು ಏನು ತೀರ್ಮಾನ ಮಾಡಿಲ್ಲ. ಎಷ್ಟು ಮಾಡಬೇಕು ಏನು ಅಂತಕ್ಕಂಥದ್ದು ಏನು ತೀರ್ಮಾನ ಮಾಡಿಲ್ಲ. ನಾವು ಯೋಚನೆ ಮಾಡ್ತಿದ್ದೇವೆ. ಹಾಗಾದ್ರೆ ಸದ್ಯ ನಂದಿನಿ ಹಾಲಿನ ದರ ಎಷ್ಟು ಏರಿಕೆಯಾಗಲಿದೆ? ಈ ಹಿಂದೆ ಯಾವ್ಯಾವ ಟೈಮ್ನಲ್ಲಿ ಹಾಲಿನ ದರ ಏರಿಕೆಯಾಗಿತ್ತು ಅನ್ನೋದನ್ನ ನೋಡೋದಾದ್ರೆ, ಜನವರಿ 8ರಂದು ಲೀಟರ್ ನಂದಿನಿ ಹಾಲಿಗೆ ₹3 ಏರಿಕೆ ಮಾಡಿದ್ದ ಕೆಎಂಎಫ್ ಅದೇ ತಿಂಗಳಲ್ಲಿ ಮತ್ತೆ ಲೀಟರ್ ಹಾಲಿಗೆ ₹3 ಹೆಚ್ಚಳ ಮಾಡಿತ್ತು. ಅದಾದ ಬಳಿಕ ಕಳೆದ ಮೇ ತಿಂಗಳ 30ರಂದು ಮತ್ತೆ ₹2 ಹೆಚ್ಚಳ ಮಾಡಿತ್ತು. ಪ್ರಸಕ್ತ ವರ್ಷದಲ್ಲಿ ಈಗ 4ನೇ ಬಾರಿಗೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕೋಕೆ ಸರ್ಕಾರ ಮುಂದಾಗಿದೆ. ಹಾಲಿನ ದರ ಏರಿಕೆಗೆ ಸರ್ಕಾರವೇನೋ ರೈತರ ಪ್ರೋತ್ಸಾಹ ಧನ, ಹಸುಗಳ ಮೇವಿನ ಬೆಲೆ ಏರಿಕೆ ಅಂತ ಹೇಳ್ತಿದೆ. ಆದ್ರೆ ಇದಕ್ಕೆ ಗ್ರಾಹಕರು ಕಿಡಿಕಾರಿದ್ದಾರೆ. ಕೂಲಿ ಕೆಲಸ ಮಾಡ್ಕೊಂಡು ಬರೋದು ನಾವು ಇಲ್ಲಿ ಹಾಲಿನ ರೇಟ್ ಜಾಸ್ತಿ ಆದರೆ ನಾವು ಯಾವ ಥರ ನಾವು ಕೆಲಸಗಳಿಗೆ ಹೋಗಿ ಈ ಥರ ನಾವು ಹಾಲಿನ ಬೆಲೆ ಏರ್ತಾ ಇದ್ರು ನಾವು ಯಾವ ಥರ ಸಂಸಾರ ಮಾಡೋಕ್ಕಾಗುತ್ತೆ? ಮಕ್ಕಳು ಮರಿ ಇರೋರಿಗೆ ಮಕ್ಳಿಗೆ ಏನು ಹಾಲು ಕೊಡೋಕ್ಕಾಗುತ್ತೆ? ಆ ಥರ ನಾವು ಹೆಂಗೆ ಸಂಸಾರ ಮಾಡೋಕ್ಕಾಗುತ್ತೆ? ಇವಾಗ ಮಧ್ಯದಲ್ಲಿರೋರಿಗೆ ಏನು ಕಷ್ಟ ಅಂದರೆ ಕಷ್ಟ, ಆದ್ರೂ ಏನು ಮಾಡೋಕ್ಕೂ ಆಗೋದಿಲ್ಲ. ಈ ಸರ್ಕಾರ ಈ ಥರ ಮಾಡ್ತಾರೆ, ನಾವು ಯಾವ ಥರ ಜೀವನ ನಡೆಸೋಕ್ಕಾಗುತ್ತೆ? ಒಟ್ಟಾರೆ ಮೇಲಿಂದ ಮೇಲೆ ನಂದಿನಿ ಹಾಲು ಏರಿಕೆ ಮಾಡೋ ಮೂಲಕ ಸರ್ಕಾರ ಗ್ರಾಹಕರ ಮೇಲೆ ಗದಾಪ್ರಹಾರ ಮಾಡ್ತಿದೆ. 10 ದಿನಗಳ ಬಳಿಕ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ. ಬೆಂಗಳೂರಿನಿಂದ ರಜನಿ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್. ಹೀಗಾಗಿ ಫ್ಲಾಗ್ ಆಫ್ ಆನರ್ ಫೌಂಡೇಶನ್ ಶಾಲಾ ಮಕ್ಕಳಿಗಾಗಿ ಪೇಂಟಿಂಗ್ ಆಯೋಜಿಸಲಾಗಿತ್ತು. ನಿವೃತ್ತ ಸೇನಾಧಿಕಾರಿ ರವೀಂದ್ರ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಾಲಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಲಾವಿದ ವಿಲಾಸ ಕುಂಚದಲ್ಲಿ ಅರಳಿದ ಕಲಾಕೃತಿಗಳು ಮನಸೆಳೆದವು. ಮಕ್ಕಳು ಕೂಡ ಪೇಂಟಿಂಗ್ ಮಾಡಿದ್ರು. ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೋಸ್ಕರ ದುಡಿಮೆ ಮಾಡೋಕ್ಕೆ, ನಮ್ಮ ದೇಶಕ್ಕೋಸ್ಕರ ಮುಡುಪಾಗಿ ನಾವು ಸ್ಯಾಕ್ರಿಫೈಸ್ ಮಾಡೋಕ್ಕೆ, ಒಂದು ಇನ್ಸ್ಪಿರೇಷನ್ ಮಾಡೋಕ್ಕೆ ನಾವು ಮಕ್ಕಳ ಲೆವೆಲಲ್ಲೇ ಇದನ್ನು ಎಲ್ಲರ ಹತ್ರನೂ ಕಲಿಸ್ಕೊಡ್ಬೇಕು. ಈ ಒಂದು ನಿಟ್ಟಿನಲ್ಲಿ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಆರ್ಟ್ ಏನು ಹೇಳ್ತಾರಲ್ಲ, ಕಲೆಯಿಂದ ಅವರು ಪೀಪಲ್ ಲರ್ನ್ ಟು ಎಕ್ಸ್ಪ್ರೆಸ್, ಅವರು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಈ ಥರ. ಪೇಟ್ರಿಯಾಟಿಕ್ ಫೀಲಿಂಗ್ ಬರುವಂಥ ಪೇಂಟಿಂಗನ್ನು ಉಲ್ಟ ಮಾಡಿ 4 ಜನ ಸೋಲ್ಜರ್ಸ್ ನಮ್ಮ ಫ್ಲ್ಯಾಗನ್ನು ಎತ್ತುವಂತಹ ಒಂದು ವೆರಿ ಪೇಟ್ರಿಯಾಟಿಕ್ ಪೇಂಟಿಂಗ್ ಅಂತ ಹೇಳ್ಬೋದು. ಇದನ್ನು ಮಾಡಿದೆ. ವಿಶೇಷವಾಗಿ ಮಕ್ಕಳಿಗೆ ಪೇಂಟಿಂಗ್ ಮಾಡೋದಂದರೆ ಬಹಳ ಇಷ್ಟ. ಯಾಕೆಂದರೆ ಎವ್ರಿ ಚೈಲ್ಡ್ ಇಸ್ ಅನ್ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಮಕ್ಕಳಲ್ಲಿರುವಷ್ಟು ಆ ಒಂದು ಕುತೂಹಲ, ಆ ಒಂದು ಪೇಂಟಿಂಗ್ ಬಗ್ಗೆ ಇರುವಂಥ ಆಸಕ್ತಿ ಬಹುಶಃ ನಮ್ಮಂಥ ದೊಡ್ಡವರಲ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಸೊ ನನಗೆ ಬಹಳ ಇಷ್ಟ ಆಯಿತು ಈ ಪೇಂಟಿಂಗ್ ಮಾಡೋದು.
ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ ಬನ್ನಿ.